ಮಾಡೋ ಬಾ ಬಿಡ ಏನು ಮಾಡೋಕ್ಕಾಗಲ್ಲ ಮಳೆ ಹೆಚ್ಚು ಬಾರ ಅಂತ ಹೇಳಿ ದೊಡ್ಡ ಗಾಡಿ ಅಲ್ಲ ನಿಂತ್ಕೊಳ್ಳಿ ಬಂದಾಯ್ತು ವಾಸುದೇವ ಮೇಟಿ ಬಣದ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷರು ಯಾದಗಿರಿ. ನನಗೆ ಏನಪ್ಪ ಅಂತಂದರೆ ಕಾಡಿನಗೇರ ಪಿ ಗ್ರಾಮದವರು ಚಂದಪ್ಪ ಉಡ್ಯದ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಶಾಂತಪ್ಪ ಜಚ್ಚಪ್ಪನವರು ಇದೇ ಊರು ಗ್ರಾಮದವರು. ನಮಗೇನಪ್ಪ ಅಂತಂದರೆ ಇವತ್ತ ಪ್ರೆಸೆಂಟ್ ಆಗಿ ಮಳೆ ವಿಪರೀತ ಮಳೆಯಿಂದ ಅತಿವೃಷ್ಟಿಯಿಂದ 90 ಕುಟುಂಬಗಳನ್ನು ಮನೆಯಲ್ಲಿ ನೀರು ನುಗ್ಗಿ ಧಾನ್ಯ ದವಸಗಳನ್ನು ನುಗ್ಗಿ ಮತ್ತು ಅವರು ಬಟ್ಟೆಗಳನ್ನು ಮತ್ತು ಅಡಿಗೆ ಮಾಡಿ ಉಳ್ಳಕ್ಕ ಇಲ್ಲಾರ್ದಂಗೆ ಆ ಪರಿಸ್ಥಿತಿ ಆಗ್ಯದ. ಇವತ್ತು ನಮಗೇನಪ್ಪ ಅಂದ್ರೆ ಅವರು ವಿಡಿಯೋ ಹಾಕಿದ್ರು ಏನ್ರಿ ಅಧ್ಯಕ್ಷರೇ ನಮಗೇನಪ್ಪ ಅಂದರು ಮನೆ ಇವತ್ತಿಗೆ ಒಂದು 8 ದಿನ ಮುಂದೆ ಇದರಂತೆ ಮಳೆಯಾಗಿ ಎಲ್ಲ ಮನೆಗಳು ನೀರು ನುಗ್ಗಿ ಧಾನ್ಯ ದೋಷಗಳನ್ನು ನುಗ್ಗಿ ಮತ್ತು ಅಕ್ಕಿ ಶೇಂಗಾ ಬೀಜಗಳನ್ನು ಎಲ್ಲ ಮನೆಗಳು ಇರ್ತಕ್ಕಂಥ ಹಾನಿಗಳನ್ನು ಎಲ್ಲ ಹಾಳಾಗಿ ಹೋಗ್ಯವ್ರು ಸರ. ನಮ್ಗೆ ಯಾರು ಬಂದಿಲ್ಲ, ಬರೀ ಕುಲ್ಕಾಣಿ ಬಂದು ಬರೀ ನೋಡ್ಕೊಂಡಾರ ಹೋಗ್ಯಾರ. ನಮ್ಗೆ ಏನು ನಮ್ಗೆ ಆಹಾರನೇ ಕೊಟ್ಟಿಲ್ಲ, ನಮ್ಗೇನು ಮಾಡಿಲ್ಲ ಅಂತ ಹೇಳಕತ್ತಾರ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ವಡಿಗೇರ ತಹಶೀಲ್ದಾರ್ ಮೇಡಮರವು ತಕ್ಷಣ ಅಲ್ಲಿಗೆ ಹೋಗಿ ಆ ಕುಟುಂಬಗಳಿಗೆ ಅವರಿಗೆ ಪರಿಹಾರ ಕೊಡಬೇಕು ಮತ್ತು ಅವ್ರು ಏನು ದೋಷಧಾನ್ಯಗಳನ್ನು ಎಷ್ಟು ಹಾಳಾಗ್ಯದ ಅವ್ರಿಗೆ ಏನಪ್ಪ ಅಂತಂದರೆ ಅವರಿಗೆ ಪರಿಹಾರ ಕೊಟ್ಟು ಅವ್ರು ಹೆಚ್ಚಿತ್ತು. ಅವ್ರಿಗೆ ಏನಪ್ಪ ಅಂತಂದರೆ ಆ ಏನು ಆ ನೀರೇನು ನುಗ್ಗ್ಯದ ಮನೆಯಲ್ಲಿ ಯಾವ ರೀತಿ ಹೋಗ್ಯದ ಅಲ್ಲಿ ಒಂದು ಚರಂಡಿ ಬರ್ತದ ವಾಲನ್ನು ನಿರ್ಮಿಸಿ ಅದಕ್ಕೂ ಹೋಗ್ಲಾರ್ತಕ್ಕಂಥ ಓಣಿಯಲ್ಲಿ ಹೋಗ್ತಕ್ಕಂಥ ಯಾಕಂದ್ರೆ ಅದು SC ಓಣಿ ಮತ್ತು ಮಾದಿಗೆರವು. ಇವತ್ತು ಆ ಕುಟುಂಬಗಳು ಏನಪ್ಪ ಅಂದ್ರೆ ಬೀದಿ ಪಾಲಾಗ್ಯವ. ನಮಗೆ ಆ ವಿಡಿಯೋ ಹಾಕಿರು ನಾವು ನೋಡಿ ನಮ್ಗೆ ಏನಪ್ಪ ಅಂತಂದರೆ ಭಾಳ ನೋವಾಗಿ ಏನಪ್ಪ ಇವತ್ತು ಸರ್ಕಾರ ಇದ್ದು ಸತ್ತಂಗೆ ಐತಲ್ಲ. ಇವತ್ತು ಅವಾಗ 8 ದಿನ ಆಗ್ಯದ ಏನು ನೋಡಿಲ್ಲ ಅಂದರು. ಇವತ್ತೊಬ್ಬ ಹುಡುಕಡಿ ಬಂದು ಪರಿಶೀಲನೆ ಮಾಡಿ ನೋಡ್ಯಾರಂತ ಸೊಸೈಟಿ ಅವ್ರಿಗೆ ಹೇಳ್ತಾರಂತ ಏನಪ್ಪ ಅವ್ರಿಗೆ ಏನೋ ನೀವು ಅಕ್ಕಿ ಕೊಡಂತ ಅವ್ರಿಗೆ ಯಾಕೆ ಕೇಳದ್ರಿ? ಸರ್ಕಾರ ಸತ್ತದ. ಇವತ್ತು ತಹಶೀಲ್ದಾರ್ ಹೋಗಿ ಅವರಿಗೆ ಸ್ಪಂದಿಸಿ ಅವ್ರಿಗೆ ಏನಪ್ಪ ಅಂತಂದರೆ ಬದುಕಲಕ್ಕ ಒಂದು ಆಹಾರ ಮಾಡಿಕೊಂಡು. ಯಾಕಂದ್ರೆ ಮನೆಗೆ ನೀರು ಮಕ್ಕಂತ ಅಡಿಗೆ ಮಾಡೋಕ್ಕಿಲ್ಲ, ಉಳ್ಳಕ್ಕಿಲ್ಲ, ಮಕ್ಕಳು ಮರಗಳು ಕೌಲಿ ಕಚ್ಚಿ ಎಲ್ಲ ಕೊಯ್ದು ಇವತ್ತು ಪರಿಸ್ಥಿತಿ ಅದ. ಇವತ್ತು ನಾಳೆ ಅದೇ ಪರಿಸ್ಥಿತಿ ನಿಮಗಾದ್ರೆ ಯಾವ ಪರಿಸ್ಥಿತಿ ಬರ್ತದೆ ಅಂತ ತಿಳ್ಕೊಂಡು ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಾಳೆ ತಕ್ಷಣ ಹೋಗ್ಬೇಕು. ಇಲ್ಲದಿದ್ದಲ್ಲಿ ನಾವು ಅಡಿಗೇರಿ ತಹಶೀಲ್ದಾರ ಆಫೀಸ್ ಮುಂದೆ ಇವತ್ತು ನಮ್ಮ ರೈತ ಸಂಘಟನೆಯಿಂದ ನಾವು ಪ್ರತಿಭಟನೆ ಮಾಡ್ತೀವಿ. ನೀವು ಎಚ್ಚೆತ್ತುಕೊಂಡು ನಾಳೆ ಹೋಗಿ ಅವ್ರಿಗೆ ಏನಪ್ಪ ಅಂತಂದರೆ ಸ್ಪಂದಿಸಿ ಆ 90 ಕುಟುಂಬಗಳಿಗೆ ಆ ಪರಿಹಾರ ಕೊಡಬೇಕಂತೇಳಿ ನಾನು ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಕಳ್ಕೊಂಡು ಇನ್ನೊಂದು ಏನಂದರೆ ಆ ಕ್ಷೇತ್ರ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಇವತ್ತಿಷ್ಟೆಲ್ಲ ಕಾಣ್ತದ ತಕ್ಷಣ ಹೋಗಿ ಸ್ಪಂದಿಸಿ ಅವ್ರಿಗೆ ಏರ್ತಕ್ಕಂಥ ಪರಿಹಾರ ಕೊಡಬೇಕಂತೇಳಿ ನಾನು ಜನಪ್ರತಿನಿಧಿಗಳನ್ನ ಹೇಳ್ತೀವಿ. ಯಾಕಂದ್ರೆ ಇಷ್ಟೆಲ್ಲ ಮಳೆ ವಿಪರೀತ ಬರಕಂತ 3-4 ದಿನಗಳು ಇವತ್ತಿಷ್ಟೆಲ್ಲ ಮಾಡಿ ಕುಡ್ಕಡೆ ಹೋಗಿರಂದ್ರೆ ಇವತ್ತು ಕುಡ್ಕಡೆನೆ ನೀವು ಸ್ಪಂದಿಸಿದ ನೀವು ಹೋಗಿ ತಕ್ಷಣ ಪರಿಶೀಲನೆ ಮಾಡಿ ತಕ್ಷಣ ತಹಶೀಲ್ದಾರ್ ತಿಳಿಸ್ಬೇಕು, ಜಿಲ್ಲಾಡಳಿತಕ್ಕೆ ತಿಳಿಸ್ಬೇಕು. ಇವತ್ತು ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತದೆ. ಇಷ್ಟೆಲ್ಲ ಎಲ್ಲೆದೆಲ್ಲೇ ವೃಕ್ಷ ಹಾಳಾಕೈತದ, ನೀರು ನುಗ್ಗಿ ಹೊಲಗಳು ಹಾಳು. ರೈತ ಏನಪ್ಪ ಅಂತಂದರೆ ಇವತ್ತು ಮಳೆ ವಿಪರೀತ ಮಳೆ ಬರೋದು ರೈತ ಏನಾದ್ರೆ ನೀರಿನಲ್ಲೇ ಮುಡಿಬೇಕಾದ್ರೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಯಾವ ರೈತ ಆಗಲಿ ಯಾವ ಕುಟುಂಬಗಳಾಗಲಿ ನೀರು ನುಗ್ಗಿದಲ್ಲಿ ಇವತ್ತು ಸರ್ಕಾರ ಸ್ಪಂದಿಸಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಾನು ಈ ಸರ್ಕಾರಲ್ಲೇ ನನ್ನ ಮನವಿ. ನಾನು ವೆಂಕುಮಾರ್ ಕಟ್ಟಿಮನಿ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಯಾದಗಿರಿ ಜಿಲ್ಲೆ.